ಬೆಂಗಳೂರು ಗ್ರಾಮಾಂತರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಡಿಕೆ ಬ್ರದರ್ಸ್ ವರ್ಸಸ್ ಮೈತ್ರಿ. ಈಗಾಗಲೇ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ರಾತ್ರೋರಾತ್ರಿ ಒಂದು ಶಾಕ್ ಕೊಟ್ಟಿದ್ದಾರೆ. ನಗರಸಭೆ ಅಧ್ಯಕ್ಷ ಸೇರಿದಂತೆ 9 ಜನ ಜೆಡಿಎಸ್ನವ್ರನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಸೆಳ್ಕೊಂಡಿದೆ. ನಿನ್ನೆಯಷ್ಟೇ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸೊ ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆಶಿ ಭರ್ಜರಿ ಆಪರೇಷನ್ ಮಾಡಿದ್ದಾರೆ. ಜೆಡಿಎಸ್ನ ನಗರಸಭೆ ಅಧ್ಯಕ್ಷ ಸೇರಿದಂತೆ 9 ಮಂದಿ ಜೆಡಿಎಸ್ ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ತಡರಾತ್ರಿ ಡಿಕೆಶಿ ನಿವಾಸದಲ್ಲೇ ಇವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಯಾಕೆಂದರೆ ತಮ್ಮನನ್ನು ಗೆಲ್ಲಿಸ್ಕೊಳ್ಬೇಕು, ತಮ್ಮ ಪ್ರತಿಷ್ಠೆ ಡಿಕೆ ಶಿವಕುಮಾರ್ಗೆ ಬಿಡಲ್ಲ, ಹೇಗಾದರೂ ಮಾಡಿ ಗೆಲ್ಲೇಬೇಕು ಅಂತ ಹೊರಟಿದ್ದಾರೆ. ಇವರು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಇವರು ಕೂಡ ಅದೇ ರೀತಿ ಮೊನ್ನೆ ಕನಕಪುರದಲ್ಲೂ ಕೂಡ ಕೆಲವರು ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಸೇರ್ಪಡೆ ಆದರು. ಸೇರಿಗೆ ಸವ್ವಾ ಸೇರು ಅನ್ನೋ ರೀತಿಯಲ್ಲಿ ಈಗ ಡಿಕೆ ಶಿವಕುಮಾರ್ ನಗರಸಭೆ ಅಧ್ಯಕ್ಷರನ್ನು ಎತ್ತಾಕೊಂಡು ಬಂದಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ಗೆಲುವಿನ ರಣತಂತ್ರ ಅಷ್ಟೇ. ಒಂದು ಕಡೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅಭ್ಯರ್ಥಿ, ಮತ್ತೊಂದು ಕಡೆ ಅವರ ಭಾವ ಗ್ರಾಮಾಂತರದಲ್ಲಿ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿ. ಮಂಜುನಾಥ್ ಅವ್ರನ್ನ ಗೆಲ್ಲಿಸೋದು ಕೂಡ ಕುಮಾರಸ್ವಾಮಿ ಅವರ ಜವಾಬ್ದಾರಿ. ಹಾಗಾಗಿ ಅವರಿಗೆ ಟಕ್ಕರ್ ಕೊಡಬೇಕು ಅಂತಂದ್ಬಿಟ್ಟು ಡಿಕೆ ಶಿವಕುಮಾರ್ ನಿನ್ನೆ ಆಪರೇಷನ್ ಹಸ್ತ ಮಾಡಿ ನಗರಸಭೆಯ ಜೆಡಿಎಸ್ ಅಧ್ಯಕ್ಷ ಸೇರಿ 9 ಜನರನ್ನ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಮುಂದಿನ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿ ಪರ ಡಿ.ಕೆ. ಸುರೇಶ್ ಪರ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಈ ಥರದ್ದೆಲ್ಲ ಸಹಜ ನಡೀತಾ ಇರುತ್ತೆ. ಈಗ ಅದಕ್ಕೆ ಕೌಂಟರ್ ಕೊಡಬೇಕು ಅಂತಂದರೆ ಏನು ಮಾಡಬೇಕು? ಇವರು ಒಂದಷ್ಟು ಜನರನ್ನ ಕರ್ಕೊಂಬರ್ಬೇಕು ಕಾಂಗ್ರೆಸ್ನಿಂದ. ಆ ಕೆಲಸಗಳನ್ನ ಅವ್ರು ಮಾಡ್ತಾರೆ. ಅವಕಾಶಗಳು ಸಿಕ್ಕಾಗೆಲ್ಲ ಅದನ್ನು ಬಿಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿ ಒಂಥರ ಪಕ್ಷಾಂತರ ಪರ್ವ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ನಗರಸಭೆ ಅಧ್ಯಕ್ಷರೇ ಪಕ್ಷಾಂತರ ಮಾಡ್ತಾರೆ ಅಂತಂದ್ರೆ ಹೆಂಗೆ ಸಾಧ್ಯ ಆಯಿತು? ಮತ್ತೆ ಚುನಾವಣೆ ಮೇಲೆ ಇದರ ಪರಿಣಾಮ ಏನಾಗಬಹುದು ಅಂತ? ಖಂಡಿತ. ಯಾಕಂದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣವನ್ನ ಬಿಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರ ಆಪರೇಷನ್ ತೀವ್ರಗೊಂಡಿರುವಂತದ್ದು. ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಆಪರೇಷನ್ಗೆ ಕೈ ಹಾಕಿದಂತ ಡಿಕೆ ಬ್ರದರ್ಸ್ ಇದೀಗ HDK ಅವರ ಸ್ವಕ್ಷೇತ್ರದಲ್ಲೇ ಆಪರೇಷನ್ ಮಾಡ್ತಾ ಇರುವಂತದ್ದು, ಸಾಕಷ್ಟು ಟಕ್ಕರನ್ನ ನೀಡ್ತಾ ಇರುವಂತದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಅಮಿತ್ ಶಾ ಅವರನ್ನ ಕರೆಸುವಂತ ಮೂಲಕ ಚನ್ನಪಟ್ಟಣದಲ್ಲಿ ಪಕ್ಷವನ್ನ ಬಲಪಡಿಸುವಂತದ್ದು, ಜೊತೆಗೆ ಮತಬೇಟೆಯನ್ನ ಮಾಡ್ತಿದ್ದಂತ HDKಗೆ ಡಿಕೆ ಬ್ರದರ್ಸ್ ಟಾಂಗ್ ಅನ್ನ ನೀಡಿರುವಂತದ್ದು. ಚನ್ನಪಟ್ಟಣದ ನಗರಸಭೆ ಅಧ್ಯಕ್ಷರನ್ನ ಒಳಗೊಂಡಂತೆ 9 ಸದಸ್ಯರನ್ನ ಇದೀಗ ಕಾಂಗ್ರೆಸ್ನತ್ತ ಸೆಳೆದಿರುವಂತದ್ದು. ಬಹಳ ಪ್ರಮುಖವಾಗಿ 17 ಸಂಖ್ಯಾಬಲ ಇದ್ದಂತ JDS ನಲ್ಲಿ ಸುಮಾರು 10 ಮಂದಿಯನ್ನ ಇದೀಗ ಕಾಂಗ್ರೆಸ್ನತ್ತ ಸೆಳೆದಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಅಲ್ಲಿದ್ದಂತ ಒಂದಷ್ಟು ಸ್ಥಳೀಯ JDS ಓಲ್ಡ್ ಏನಿದೆ ಅದನ್ನ ಕೆಡವಿ ಕಾಂಗ್ರೆಸ್ ಅನ್ನ ಗಟ್ಟಿ ಮಾಡ್ಕೊಳ್ಳುವತ್ತ ಡಿಕೆ ಬ್ರದರ್ಸ್ ಮುಂದಾಗ್ತಾ ಇರುವಂತದ್ದು. ಚುನಾವಣೆ ಹೊತ್ತಲ್ಲಿ HDKಗೆ ಇದೊಂದು ಬಿಗ್ ಶಾಕ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಸುಮಾರು 17 ನಗರಸಭಾ ಸದಸ್ಯ ಬಲವನ್ನ JDS ಹೊಂದಿತ್ತು, ಅಧಿಕಾರವನ್ನು ಕೂಡ JDS ಅನುಭವಿಸಿತ್ತು. ಇದೀಗ JDS ನ ನಗರಸಭೆ ಅಧ್ಯಕ್ಷರೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. HDKಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಇದನ್ನ ಹೆಂಗೆ ಪ್ಯಾಚ್ ಅಪ್ ಮಾಡ್ಕೋತಾರೆ ಕುಮಾರಸ್ವಾಮಿ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಅವ್ರ ಕ್ಷೇತ್ರದಿಂದಾನೇ ಹೋಗ್ತಾರೆ ಅಂತಂದರೆ, ಅದರಲ್ಲೂ ಇವರಿಂದ ಅಧಿಕಾರವನ್ನು ಪಡೆದಂಥವ್ರು, JDSನಿಂದ ಅಧಿಕಾರವನ್ನು ಪಡೆದವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂದರೆ ಅದು ಒಂದು ರೀತಿ ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರಿಗೆ ಶಾಕ್.